ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕನಕದುರ್ಗಮ್ಮ ದೇವಸ್ಥಾನ ಅರ್ಚಕರ ವಿರುದ್ಧ ಕಳ್ಳತನದ ಆರೋಪ. ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ ಕಳ್ಳತನದ ಆರೋಪ. ಬಳ್ಳಾರಿ ನಗರದಲ್ಲಿರುವಂತಹ ಐತಿಹಾಸಿಕ ಕನಕದುರ್ಗಮ್ಮ ದೇವಸ್ಥಾನ ದಸರಾ ಹಬ್ಬದ ವೇಳೆ ಅಪಾರ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಸಾಕಷ್ಟು ಚಿನ್ನಾಭರಣ, ಬೆಳ್ಳಿ ಕಾಣಿಕೆಯನ್ನು ನೀಡಿದ್ರು ಭಕ್ತರು. 55 ಗ್ರಾಂ ಚಿನ್ನ, 3 ಕೆಜಿ ಬೆಳ್ಳಿ, 511 ಸೀರೆ ಇದನ್ನು ಕಳ್ಳತನ ಮಾಡಲಾಗಿದೆ ಅನ್ನುವಂಥದ್ದು ಒಂದು ಗಂಭೀರವಾದಂಥ ಆರೋಪ ದೇವಸ್ಥಾನದ ಅರ್ಚಕ ಗಾದೆಪ್ಪ ವಿರುದ್ಧ ಕೇಳಿ ಬಂದಿರುವಂಥದ್ದು. ಅರ್ಚಕ ಗಾದೆಪ್ಪನಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಅಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ. ದೇವಸ್ಥಾನದ ಅರ್ಚಕರಿಗೆ ನೋಟಿಸ್ ನೀಡಿರುವಂಥದ್ದು ಇಒ ಹನುಮಂತಪ್ಪ. 10 ಲಕ್ಷ ಮೌಲ್ಯದ ಆಭರಣ ಕಾಣಿಕೆ ವಾಪಸ್ ನೀಡಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಇದೀಗ ಚರ್ಚೆ ಕಾರಣವಾಗಿದೆ. ಅಲ್ಲ ಈ ಕಡೆ ಬೇಡ, ನೀವು ನಾರ್ಮಲ್ ಆಗಿ ಆಯ್ತು. ಅವರು ಈಗ ಒಂದು 3 ಜನ ಅರ್ಚಕರಿಗೆ ನೋಟಿಸ್ ಕಳಿಸಿದ್ದಾರೆ. ಅಕ್ಕಿ, ಬೇಳೆ, ಬೆಳ್ಳಿ, ಬಂಗಾರ ಎಲ್ಲ ಕಳ್ತನ ಮಾಡಿ ತೊಗೊಂಡು ಹೋಗ್ತಿದ್ದಾರೆ ಅಂತೇಳಿ ಆರೋಪ ಮಾಡಿ ನೋಟಿಸ್ ಕಳಿಸಿದ್ದಾರೆ. ಅದೆಲ್ಲ ಸುಳ್ಳು. ನಾವು ಯಾವುದೇ ರೀತಿ ಬೆಳ್ಳಿ, ಬಂಗಾರ ಕಳ್ತನ ಮಾಡಿ ತೊಗೊಂಡೋಗಿಲ್ಲ. ಯಾಕಂದರೆ ಭಕ್ತರು ಯಾರೇ ಬರಲಿ ನೇರವಾಗಿ ಬಂದು ಕೌಂಟ್ರಲ್ಲಿ ರಿಸಿಪ್ಟ್ ಹಾಕಿಸಿ ಒಳಗಡೆಗೆ ತೊಗೊಂಡು ಬರ್ತಾರೆ, ನಾವು ಮುಟ್ಸಿ ಕೊಡ್ತೀವಿ. ಕೆಲವೊಂದು ಕೊಟ್ಟಿಲ್ಲ ಅಂತ ಕೆಲವೊಬ್ಬರು ಬಂದು ಇಲ್ಲೇ ಸ್ವಲ್ಪ ತಿಡ್ರಿ ಅಂತಾರೆ. ಅದನ್ನೆಲ್ಲ ನಾವು 10 ದಿನ ನಮ್ಮ ಸರದಿ ಆದ ನಂತರ ಅವ್ರು ಸೇವಾ ರಿಸುಮ್ ನೀಡ್ತಾರೆ ನಮಗೆ. ಆ ಸಮಯದಲ್ಲಿ ಅವ್ರಿಗೆ ಯಾವ್ಯಾವ ರಿಸಿಪ್ಟ್ ಬಂದಿದೆ ಅಂತ ಅವ್ರು ನೋಡ್ಸಿದ್ರೆ ನಾವು ಕೊಟ್ಟು ನಮ್ಮ ಸೇವಾ ರಿಸುಮ್ ತೊಗೊಳ್ತೀವಿ. ಅಷ್ಟೇ ವಿನಃ ನಾವು ಯಾವುದೇ ರೀತಿ ಕಳ್ತನ ಮಾಡಿಲ್ಲ. ನೇರವಾಗಿ ಭಕ್ತರಿಂದ ಯಾವುದೇ ರೀತಿ ಬೆಳ್ಳಿ ಪಡೆದಿಲ್ಲ. ಆಮೇಲೆ ಎಲ್ಲ ಚೆಕ್ಕಿಂಗ್ ಮಾಡ್ತಾರೆ. 20 ಜನ ಹೋಮ್ ಗಾರ್ಡ್ಸ್ ಇದ್ದಾರೆ. ಪ್ರತಿಯೊಬ್ಬರು ಭಕ್ತರ ಬ್ಯಾಗ್ನ ಚೆಕ್ ಮಾಡಿ ಒಳಗಡೆ ಸ್ಕ್ಯಾನ್ ಮಾಡಿ ಕಳಿಸ್ತಾರೆ. ಇನ್ನು ಯಾವ ರೀತಿ ನಮ್ಮ ಹತ್ರ ಬೆಳ್ಳಿ, ಬಂಗಾರ ಬರೋಕ್ಕೆ ಸಾಧ್ಯ ಆಗುತ್ತೆ? ಕಾರಣ ಏನಂದರೆ 12 ವರ್ಷದಿಂದ ಒಂದೇ ಜಾಗದಲ್ಲಿ ಇದ್ದಾರೆ ಅವರು. 8 ವರ್ಷ ಸರ್, ಇವತ್ತೇನು ನಮ್ಮ ಪ್ರಭಾರಿ ಇವ ಹನುಮಂತಪ್ಪನವರು 4 ಜನ ಅರ್ಚಕ ಧರ್ಮಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಸರ್, ನೋಟಿಸ್ನ ನೋಡಿದ್ವಿ ನಾವು. ತಪ್ಪಿನ ನೋಟಿಸ್ಗೆ ಸತ್ಯಕ್ಕೆ ದೂರವಾದದ್ದು ಸಂಬಂಧಪಟ್ಟ ದಾಖಲೆ ಎಲ್ಲ ನಾವು ಕೊಡ್ತೀವಿ. ಆದಮೇಲೆ 1ನೇ ತಾರೀಕು ಒಂದು ಪೂಜೆ ಮಾಡಿದ್ವಿ ನಾವು, ದಸರಾ ಹಬ್ಬ ನವರಾತ್ರಿದ ಒಂದು ಪೂಜೆಗೆ ಅಂತ. ಅದೇನು ಪೂಜೆ ಮಾಡಿದ್ರೆ ಅಂಬೋದು ಅರ್ಚಕರಿಗೆ ಧರ್ಮಕರ್ತರಿಗೆ ಯಾರಿಗೂ ಮಾಹಿತಿ ಇಲ್ಲ. ಆಮೇಲೆ ಅವ್ರೇನು ಒಂದು ಅಡಿಗೆಲೆ ಸಮಾರಂಭ ಮತ್ತು ಮಳಿಗೆ ಓಪನಿಂಗ್ ಅಂದರೆ ಆ ತೆಂಗಿನಕಾಯಿ ಅಂಗಡಿ ಬಗ್ಗೆ ಇವತ್ತಿಗೂ ಸ್ಟಿಲ್ ಹೈಕೋರ್ಟ್ನಲ್ಲಿ ಒಂದು ತಡೆಯಾಗಿದೆ. ಅದನ್ನು ಅವರು DC ಸಾಹೇಬರಿಗೆ, ಕಮಿಷನರ್ಗೆ ಎಲ್ಲರಿಗೂ ಮರೆಮಾಚಿ ಪೂಜೆಗೆ ಬಂದು ಅಲ್ಲಿ